ಚಿಕ್ಕೋಡಿ ಮಾಜಿ ಪಿಎಂಗೆ ಹಿಗ್ಗಾಮುಗ ಕ್ಲಾಸ್ ತಗೊಂಡಿದ್ದಾರೆ ಇಲ್ಲೊಬ್ಬ ಯುವ ಸನ್ಯಾಸಿ. ನಿಜಕ್ಕೂ ಕೂಡ ಮಾಜಿ ಸಚಿವರಿಗೆ ಚೆನ್ನಾಗಿ ಬೈತಾ ಇದ್ದಾರೆ. ಶಾಶ್ವತ ಪಿಎಂ ಅಣ್ಣಾ ಸಾಹೇಬ ಜೊಲ್ಲೆ ಅಂತ ಹೇಳಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಶಾಶ್ವತವಾಗಿ MP ಇವರು ಏನು ಮಾಜಿ ಆಗಿದ್ರಲ್ಲ, ನೀವು ಮತ್ತೆ ಮಾಜಿ ಆಗಿರ್ತೀರಿ ಅಂತ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಶಾಶ್ವತ MP ಅಂದ್ರೆ ಮಾಜಿಯಾಗಿ ನೀವು ಉಳಿತೀರಿ, ಹಿಂಗೆ ಇದ್ರೆ ನೀವು ಹಿಂಗೆ ಮಾಡ್ಕೊಂಡು ಹೋದ್ರಿ ಅಂತ. ಯಾಕಂದ್ರೆ ರೈತರಿಗೆ ಸಾಲವನ್ನು ಕೊಟ್ಟರೆ ಬ್ಯಾಂಕ್ ಲಾಸ್ ಆಗುತ್ತೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಲಾಸ್ ಆಗೋಕೆ ಅದು ನಿಮ್ಮ ಬೀರೇಶ್ವರ ಬ್ಯಾಂಕ್ ಅಲ್ಲ, ಇದು DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ರೈತರಿಂದ ಎಷ್ಟು ಹಾನಿಯಾಗಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಪಟ್ಟಿಯನ್ನು ಎತ್ತಿ ಕೊಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಗೌರವಾಧ್ಯಕ್ಷ ಆಗಿರುವಂತಹ ಶಶಿಕಾಂತ್ ಪಡಸಲಗಿ ಏನಿದ್ದಾರೆ, ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊಲ್ಲೆ ನೀವು ಹೇಗಿದ್ದೀರಿ ಅನ್ನೋದನ್ನು ಜಿಲ್ಲೆಯ ಜನತೆ ಚೆನ್ನಾಗಿ ಗೊತ್ತು, ಎಲ್ಲರೂ ಕೂಡ ನೋಡಿದ್ದಾರೆ ನಿಮ್ಮ ಬಗ್ಗೆ. ಅದಕ್ಕೆ ನಿಮ್ಮನ್ನ ಮಾಜಿ ಮಾಡಿ ಕೂರಿಸಿದ್ದಾರೆ. ನೀವು ಹಿಂಗೆ ಆಡ್ತಾ ಇದ್ರೆ ಶಾಶ್ವತವಾಗಿ ಮಾಜಿ ಆಗಿರ್ತೀರಿ. ರೈತರಿಗೆ ಕ್ಷಮೆ ಕೇಳಿ, ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಎದುರಿಸೋಕೆ ನೀವು ಸಿದ್ಧರಾಗಿ ಅಂತ ಹೇಳ್ತಾ ಇದ್ದಾರೆ. ರೈತರ ವಿರುದ್ಧವಾಗಿ ಬಂದ್ರೆ ಯಾರನ್ನೂ ಕೂಡ ಬಿಟ್ಟಿಲ್ಲ, ಬಿಡೋದು ಕೂಡ ಇಲ್ಲ. ಜೊಲ್ಲೆಯ ಗ್ರಹಚಾರವನ್ನು ಬಿಡಿಸಿದ್ದಾರೆ ಹಸಿರು ಸೇನೆಯ ನಾಯಕ ಗೌರವಾಧ್ಯಕ್ಷ. ಮಾಜಿ MP ಏನಿದ್ದಾರೆ ಅವರಿಗೆ ಬೈತಾ ಇರುವಂಥದ್ದು. ಅಣ್ಣಾ ಸಾಹೇಬ್ ಜೊಲ್ಲೆ ಏನಿದೆ ಅವ್ರಿಗೆ ಹೇಳ್ತಾ ಇದ್ದಾರೆ, ರೈತರಿಗೆ ಸಾಲ ಕೊಟ್ಟರೆ ಏನೋ ಬ್ಯಾಂಕ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಆ ವಿಚಾರವಾಗಿ ಮಾತನಾಡಿದ್ದಾರೆ. ಅದರಲ್ಲೂ ಚಿಕ್ಕೋಡಿ ಜಿಲ್ಲೆಯ ಮಾಜಿ MP ಆಗಿರ್ತಕ್ಕಂಥ ಮತ್ತು ಶಾಶ್ವತ ಮಾಜಿ MP ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮೊನ್ನೆ DCC ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ರೈತರಿಗೆ ಕೃಷಿ ಸಾಲವನ್ನ ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ, ಲಾಸ್ ಬರ್ತದ ಅಂತ ಹೇಳಿದ್ರು. ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ತಮಗ್ ವಿನಂತಿ ಇರ್ಲಿ, ಅಣ್ಣಾ ಸಾಹೇಬ್ ಅನ್ನೋದ್ರೊಳಗ ಅಣ್ಣ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದ ಅಂತಕ್ಕಂಥ ಶಬ್ದ ಏನ್ ಮಾತನಾಡಿದ್ರಲ್ಲ, ದಯವಿಟ್ಟು ತಾವೇನೋ ಮತಿಭ್ರಮಣೆಯನ್ನು ಮಾತಾಡ್ರಿ ಅಂತ ನನಗ ಅನ್ನಿಸ್ತದ. ಆ ಮಾತನ್ನು ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರೆ ರೈತರ ಕ್ಷಮೆಯನ್ನ ತಾವು ಕೇಳಬೇಕು. ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕಿರ್ಲಿ, ಇದು ನಿಮ್ಮ ಬೀರೇಶ್ವರ ಬ್ಯಾಂಕ್ ಅಲ್ಲ. ರೈತರು ಕಟ್ಟಿರ್ತಕ್ಕಂಥ ಸರ್ಕಾರದ ಅಧೀನದೊಳಗಿರ್ತಕ್ಕಂಥ DCC ಬ್ಯಾಂಕ್ ಇದು, ಬೆಳಗಾವಿ ಜಿಲ್ಲಾ ಬ್ಯಾಂಕ್. ತಾವು ಮನೆಯಿಂದ ಬಿಡುವಾಗ ತಮ್ಮ ಡ್ರೈವರ್ಗೆ ಹೇಳ್ರಿ, ನಾವು ಬೀರೇಶ್ವರ ಬ್ಯಾಂಕಿಗೆ ಹೋಗ್ತಾ ಇದ್ದೀವೋ ಅಥವಾ DCC ಬ್ಯಾಂಕಿಗೆ ಹೋಗ್ತಾ ಇದ್ವು ಅಂತ ತಿಳ್ಕೊಂಡು ಬಂದ್ ಮಾತಾಡ್ರಿ. ನೆನಪು ಆಗದೆ ಇದ್ರೆ A4 ಸೈಜ್ ಹಾಳಿ ಒಳಗ್ ಬರ್ಕೊಂಡು ನಾನಿವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ಆ ವಿಷಯ ಮಾತಾಡ್ತೀನಿ ಅಂತೇಳಿ ನೆನಪಿಟ್ಕೊಂಡು ಮಾತಾಡ್ರಿ. ರೈತರ ಬಗ್ಗೆ ಮಾತನಾಡುವಾಗ, ಅನ್ನದಾತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡ್ರಿ. ಆ ವಿಷಯವನ್ನ ಹಿಂದ್ ತಕೊಂಡು ವಿಷಾದ ವ್ಯಕ್ತಪಡಿಸಿ ರಾಜ್ಯದ ಸಮಸ್ತ ರೈತರ ಕ್ಷಮೆಯನ್ನ ತಾವು ಕೋರ್ಬೇಕು. ಮತ್ತ ರೈತರಿಗೆ ತಾವು ಕೃಷಿ ಸಾಲ ಕೊಟ್ಟಾಗ, ರೈತರಿಗೆ ಕೊಟ್ಟಾಗ ನುಕ್ಸಾನ್ ಆಗ್ತದ, ಲಾಸ್ ಆಗ್ತದ ಅಂತ ಏನ್ ಹೇಳಿದ್ರಲ್ಲ, ತಾವು ದಯವಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ. ಎಷ್ಟು ಸಾಲ ಕೊಟ್ಟಿರ ರೈತರಿಗೆ, ಎಷ್ಟು ಲಾಸ್ ಆಗ್ಯದ ಅಂತ ತಾವು ಹೇಳಿದ್ರ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಿಂದ ಪಟ್ಟಿಯನ್ನ ಮಾಡಿ ಎಷ್ಟು ಲಾಸ್ ಆಗ್ಯದ ನಿಮ್ ಮನೆಗೆ ತಂದು ಕೊಡ್ತಕ್ಕಂಥ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ರೈತರು ನಾವು ಮಾಡ್ತೀವಿ. ನೀವ್ ಎಷ್ಟು ಸ್ವಾಭಿಮಾನಗಳಿದಿರಿ, ನಿಮ್ಮಿಂದ ರೈತರಿಗೆ ಏನ್ ಲಾಸ್ ಆಗ್ಯದ ರಾಜ್ಯದ ಜನತೆಗೆ ಗೊತ್ತದ. ತಾವು ಮಾಜಿ MP ಗಳು, ರೈತರಿಗೆ ಲಾಸ್ ಆಗಿಲ್ಲ, ನಿಮ್ಮಿಂದ ನಮಗ ಲಾಸ್ ಆಗ್ಯದ. ಅದಕ್ಕಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯಾರ. ಸಾಯಿವರೆಗೆ ತಾವೆಲ್ಲ ಮಾಜಿ ಆಗ್ತಿರ, ಅದೆಲ್ಲ ಜನರಿಗೆ ಗೊತ್ತದ. ರಾಜಕಾರಣ ಮಾಡ್ರಿ, ನಮಗ ಅಭ್ಯಂತರ ಇಲ್ಲ. ನೀವು ಕಾಂಗ್ರೆಸ್, JDS, BJP ಯಾವ್ದೇ ಒಂದು ರಾಜಕಾರಣ ಮಾಡ್ರಿ, ನಮಗ ಅಭ್ಯಂತರ ಇಲ್ಲ. ಕಮರ್ಷಿಯಲ್ ಲ್ಯಾಂಡಿಗೆ ಕೊಡ್ತಿರೋ, ಫ್ಯಾಕ್ಟ್ರಿ ಕೊಡ್ತಿರೋ, ಎಷ್ಟೋ ಸಹಕಾರಿ ಕಾರ್ಖಾನೆಗಳು ಕೊಡ್ತಿರೋ, ಹಾಳು ಮಾಡ್ತಿರೋ, ಚಲೋ ಮಾಡ್ತಿರೋ, ಅಥವಾ ಬ್ಯಾಂಕ್ನೊಳಗೆ ಇರ್ತಕ್ಕಂಥ ಎಲ್ಲಾ ಹಣವನ್ನ ನಿಮ್ಮ ಬೀರೇಶ್ವರ ಬ್ಯಾಂಕ್ನಾಗ ಓದಿಟ್ಕೊಂಡ್ರಿ. ಎಚ್ಚರಿಕೆಯನ್ನು ಮಾತಾಡ್ರಿ. ನೀವೆಷ್ಟು ಸ್ವಾಭಿಮಾನಗಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತದ. 2024 MP ಚುನಾವಣೆ ಒಳಗೆ ಎಸ್ಸನ್ನು ಮುಟ್ಟಿ ನೋಡ್ಕೊಡ್ರಿ. ರೈತರ ಬಗ್ಗೆ ಮಾತನಾಡುವಾಗ ಎಚ್ಚರ, ಇಲ್ಲಂದ್ರ ವಿರೋಧ ವ್ಯಕ್ತವಾಗಿ ಬೇರೆ ರೀತಿ ಹೋರಾಟ ಆಗ್ತದ, ಅದನ್ನ ತಂದ್ಕೋಬೇಡ್ರಿ. ರೈತರಿಗೆ ಲಘು ಬಗೆಯನ್ನು ಮೊದಲ ಕ್ಷಮೆಯನ್ನು ಕೇಳ್ರಿ ರಾಜ್ಯದ ಜನತೆಯನ್ನ. ನೀವೆಷ್ಟು ಸ್ವಾಭಿಮಾನಿಗಳದಿರಿ, ನೀವ್ ಹೆಂಗದಿರಿ ರಾಜಕಾರಣಿಗಳದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯದ. ಆ ಮಾಜಿ ಕಾಯಂ ಇರ್ತದ. ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗ್ಬೇಡ್ರಿ. ನಿಮ್ದೆಲ್ಲ ನಮ್ಗೆ ಗೊತ್ತದ ರಾಜ್ಯದ ಜನತೆಗೆ. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ. ನಿಜವಾಗ್ಲೂ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ. ರೈತ ಸಂಘ 31 ಜಿಲ್ಲೆಯೊಳಗೆ ಜಾಗೃತದ. ನೀವು ನಾನ್ ಕಮರ್ಷಿಯಲ್ ಬ್ಯಾಂಕಿಗೆ ಕೊಡ್ತಿರೋ, ಲ್ಯಾಂಡಿಗೆ ಕೊಡ್ತಿರೋ, ಫ್ಯಾಕ್ಟ್ರಿಗೆ ಕೊಡ್ತಿರೋ, ರೊಕ್ಕ ಮಾಡ್ಬೇಕು. ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ.
ನಿಮ್ಮ ಬ್ಯಾಂಕ್ ನುಕ್ಸಾನ್ ಆದ್ರೆ DCC ಬ್ಯಾಂಕಿಗೆ ಬಂಗಾರದ ಚಾವಿ ತಂದು ಹಾಕೊಂಡ್ ಲಾಕ್ ಮಾಡ್ಕೊಡ್ರಿ. ರೈತರಿಗೆ ಸಾಲ ಕೊಡ್ಬೇಡ್ರಿ. ಅದನ್ನ ಕೇಳೋ ಹಕ್ಕು ನಮಗಿಲ್ಲ. ನಿಮ್ಮನ್ನ ಒಂದ್ ಅಧಿಕಾರದೊಳಗೆ ಕುಣಿಸಿವಿ, ನೀವು ಅದಕ್ಕೆ ಬಿಟ್ಟಿಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು. ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ, ಪ್ರೆಸ್ ಮೀಟ್ ಅನ್ನ ಮಾಡಿ ಹಿಂದ್ ತಕ್ಕೊಡ್ರಿ, ವಿಷಾದ ವ್ಯಕ್ತಪಡಿಸ್ರಿ. ನೀವು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ ಮತ್ತೊಂದು ಕೊಡ್ತಿರೋ ಅದ್ರ ಬಗ್ಗೆ ನಮ್ಮದು ಪ್ರಶ್ನೆ ಯಾವಾಗೂ ಬರುದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಎಚ್ಚರಿಕೆ ಕೊಡ್ತದ. ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ, MP ಗಳನ್ನ, MLA ಗಳನ್ನ, ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ. ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ. ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನಮಾನದೊಳಗ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸ್ಬೇಕಾಗ್ತದ. ರಾಜ್ಯದ ಜನತೆ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ಕ್ಷಮೆಯನ್ನ ಕೇಳ್ರಿ, ಹಿಂತ ಕೊಡ್ರಿ. ನಿಮ್ಮ ರಾಜಕಾರಣ ನಿಮ್ಮ ಮನಿ ಒಳಗಿರ್ಲಿ, ನಿಮ್ ಕ್ಷೇತ್ರದೊಳಗಿರ್ಲಿ, ನಿಮ್ ಜಿಲ್ಲೆ ಒಳಗಿರ್ಲಿ. ಈಗ ಮಾಜಿ ಆಗಿದ್ದೀರಿ, ಶಾಶ್ವತ ಮಾಜಿ ಆಗ್ಬೇಡ್ರಿ. ರೈತರ ವಿರೋಧ ಕಟ್ಕೊಳ್ಳಿಕ್ ಹೋಗ್ಬೇಡ್ರಿ. ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ, ರೈತರ ಬ್ಯಾಂಕ್ ಅದು. ರೈತರಿಗಾಗಿ ಸಾಲ ಕೊಡೋ ಸಲುವಾಗಿ ಸರ್ಕಾರ ಇಟ್ಟಿರ್ತಕ್ಕಂಥ ಬ್ಯಾಂಕ್. ನೀವು ಬರೀ ಕೆಲಸಗಾರರು, ಅಧ್ಯಕ್ಷ ಸ್ಥಾನ ಅಂತಕ್ಕಂಥ ಒಂದು ಕೆಲಸ, ಅದನ್ನ ನಿಯತ್ತಿನಿಂದ ಮಾಡ್ರಿ. ನಿಮಗೆ ವಿನಂತಿ ಮಾಡ್ಕೊಳ್ತೀರಿ, ನಮ್ಮ DCC ಬ್ಯಾಂಕ್ ಏನದ ಯಥಾವತ್ತಾಗಿ ಹಂಗ ಇಡ್ರಿ. ನೀವೇನ್ ಬಾಳ್ ಬೆಳೆಸೋದು ಬೇಕಾಗಿಲ್ಲ, ರೈತರ ಬಗ್ಗೆ ಮಾತನಾಡೋದು ಬೇಕಾಗಿಲ್ಲ. ನಿಮ್ ವೈಯಕ್ತಿಕವಾಗಿ ನಾವು ರೈತ ಸಂಘದವ್ರು ಮಾತಾಡಕತ್ತೀವಿ ಅಂದ್ರೆ ತೇಜೋವಧಿ ಆಗ್ತದ, ಅದನ್ನ ನಾವು ಮಾತನಾಡಂಗಿಲ್ಲ. ಅಸಂವಿಧಾನಿಕ ಪದವನ್ನು ಕೂಡ ನಾವು ಬಳಸ್ಕೊಳ್ಳೋದಿಲ್ಲ. ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ, ರೈತರ ಕ್ಷಮೆಯನ್ನ ತಾವು ಕೇಳಬೇಕು. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಹೇಳ್ತಾ ಇದ್ದಾರೆ, ನೋಡಿ ನೀವು ಶಾಶ್ವತವಾಗಿ ಮಾಜಿ ಆಗ್ತೀರಿ. ಯಾಕಂದ್ರೆ ರೈತರ ವಿರೋಧವನ್ನು ಕಟ್ಕೊಳ್ಳೋಕೆ ಹೋಗ್ಬೇಡಿ. ರೈತರಿಗೆ ಸಾಲವನ್ನು ಕೊಟ್ಟರೆ ಬ್ಯಾಂಕ್ ಲಾಸ್ ಆಗುತ್ತೆ ಅಂತ ಹೇಳ್ತಿರಲ್ಲ, ಅವರು ಬೆಳೆದಂತಹ ಬೆಳೆಯನ್ನೇ ನೀವು ತಿನ್ನೋದು. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರಿ ಅಂದರೆ ನೀವು ಜನನಾಯಕರಾಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಆ ಅಧ್ಯಕ್ಷ ಸ್ಥಾನ ಇದೆ, ಅದರಲ್ಲಿ ಕೂಡೋಕ್ಕೂ ಕೂಡ ನೀವು ಲಾಯಕ್ಕಿಲ್ಲ ಅಂತ ಹೇಳಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಲಾಸ್ ಆಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಏನಿದೆಯಲ್ಲ, ಬೀರೇಶ್ವರ ಬ್ಯಾಂಕ್ ಅಂತ ನಡೆಸ್ತೀರಲ್ಲ, ಆ ಬ್ಯಾಂಕ್ ಅಲ್ಲ ಇದು, DCC ಬ್ಯಾಂಕ್, ಎಲ್ಲರಿಗೂ ಕೂಡ ಸಂಬಂಧಪಟ್ಟಿದ್ದು. ರೈತರಿಗೆ ಲಾಸ್ ಆಗುತ್ತೆ ಅಂದರೆ ನಿಮಗೆ ಆ ಭಾವನೆ ಇದ್ದರೆ ಹೇಳಿ, ನಾವೆಲ್ಲರಿಂದ ಪಟ್ಟಿಯನ್ನು ಎತ್ತಿ ನಿಮಗೆ ಬಂದು ಕೊಡ್ತೀವಿ, ಎಷ್ಟು ಲಾಸ್ ಆಗಿರುತ್ತೆ ಅಷ್ಟು. ಈ ರೀತಿಯಾಗಿ ಮಾತನಾಡೋದಕ್ಕೂ ಮುಂಚೆ, ಹೇಳಿಕೆಯನ್ನು ಕೊಡೋದಕ್ಕೂ ಮುಂಚೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಕೂಡಲೇ ನೀವು ರೈತರ ಕ್ಷಮೆಯನ್ನು ಕೇಳಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ನಿಮ್ಮ ವಿರುದ್ಧ. ಮಾಜಿ ಆಗಿದ್ದೀರಲ್ಲ ನೀವು, ಇನ್ನು ಮುಂದೆ ಯಾವತ್ತೂ ಕೂಡ ಗೆಲ್ಲೋದಿಲ್ಲ, ಶಾಶ್ವತವಾಗಿ ಮಾಜಿ ಇರ್ತೀರಿ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.